ಶಾಲೆಗಳಲ್ಲಿ ಕ್ಯಾನ್ಸರ್ ರೀತಿ ಹಬ್ಬಿ ಇಡೀ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಿದೆ ಈ ಡೊನೇಷನ್ ಮಾಫಿಯಾ. ಇದನ್ನ ತಡಿಬೇಕಾಗಿರೋದು ಪ್ರತಿ ಶಿಕ್ಷಣ ಅಧಿಕಾರಿಯ ಜವಾಬ್ದಾರಿ. ಆದರೆ ಅವರು ಖಾಸಗಿ ಶಾಲೆಯವರು ಕೊಡೋ ಎಂಜಲು ಕಾಸಿಗೆ ಕೈಯೊಡ್ಡಿ ಅದು ಯಾವ ರೀತಿ ವರ್ತಿಸ್ತಿದ್ದಾರೆ. ಇನ್ನು ಸರ್ಕಾರ ಕೂಡ ಈ ಪೋಷಕರನ್ನ ರಕ್ಷಿಸಬೇಕಾಗಿದ್ರೂ ಕೂಡ ಶೋಷಣೆಯನ್ನು ನೋಡಿಯೂ ನೋಡದಂತೆ ಅದು ಯಾವ ರೀತಿ ಕಣ್ಮುಚ್ಚಿಕೊಳ್ತಿದೆ ಅನ್ನೋದನ್ನ ಹೇಳ್ತೀನಿ ಬನ್ನಿ. ಕ್ಯಾರೆ ಅನ್ನಲ್ಲ ಅಧಿಕಾರಿಗಳು, ಖಾಸಗಿಯವರಿಗೆ ಸಲಾಂ ಹೊಡಿತಾರೆ. ಇಂಥ ದೂರು ಹೆತ್ತವರಿಂದ ಸಾಮಾನ್ಯವಾಗಿ ಕೇಳಿ ಬರುತ್ತೆ. ಇದು ನಿಜನಾ ಅಂತ ತಿಳಿದುಕೊಳ್ಳಲು ನಾವು ಶಿಕ್ಷಣಾಧಿಕಾರಿಗಳ ವಿರುದ್ಧ ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಹೆಚ್ಚುವರಿ ಡೊನೇಷನ್ ಪಡಿತಾರೆ ಅನ್ನೋ ದೂರು ಹೊತ್ತು ನಾವು ಮೊದಲು ತೆರಳಿದ್ದು ರಾಜಾಜಿನಗರದ ಶಿಕ್ಷಣಾಧಿಕಾರಿ ಕಚೇರಿಗೆ. ಆಗ ಅವರು ಆಡಿದ ಮಾತು ಕೇಳಿ ನಮಗೆ ಅಚ್ಚರಿಯಾಯಿತು. ನಿಮ್ಮ ರೂಲ್ಸ್ ಪ್ರಕಾರ ಇರೋಂಥದ್ದು ಅವರು ಏನು ಕ್ಯಾಪಿಟೇಷನ್ ಫೀಸ್ ಇದೆ ಅವರು ಒಂದು ಸಲ ತಗೊಳಕ್ ಅವಕಾಶ ಇದೆ. ನಾವು ಅದಕ್ಕೆ ನಾವು ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಆಸ್ ಪರ್ ದ ಆಡಿಟಿಂಗ್ ಅವ್ರು ತಗೊಳಕ್ ಅವಕಾಶ ಇದೆ. ಎಷ್ಟು ಬೇಕಾದ್ರೂ ತಗೋಬಹುದು. ಅವರು ಸ್ಟೆಬಿಲಿಟಿ ಫಂಡ್ಸ್ ಎಷ್ಟು ಬೇಕಾದ್ರೂ ತಗೊಳ್ಬೋದು. ಅವರು ಇಂಥ ಅಧಿಕಾರಿಗಳು ಇರೋದ್ರಿಂದಲೇ ಖಾಸಗಿ ಶಾಲೆಯವರು ಈ ರೀತಿ ದೌಲತ್ತು ಮೆರೆಯುತ್ತಿರೋದು. ಇವರ ಉಪದೇಶ ಕೇಳಿಕೊಂಡು ನಾವು ಮುಂದೆ ಹೊರಟಿದ್ದು ಚಿಕ್ಕಪೇಟೆ ಬಿಇಒ ಕಚೇರಿಗೆ. ಅಲ್ಲಿಯೂ ಇದೇ ಕತೆ. ಅಧಿಕಾರಿಗಳಿಗೆ ಏನೂ ಮಾಡೋದಕ್ಕೆ ಆಗಲ್ಲ ಅಂದ್ಮೇಲೆ ಆ ಸೀಟಲ್ಲಿ ಯಾಕೆ ಕೂರ್ಬೇಕು? ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋಕ್ಕಾಗಲ್ವಾ? ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಭಯ ಬೀಳ್ತಾರೆ. ಯಾಕಂದ್ರೆ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ರಾಜಕಾರಣಿಗಳ ಒಡೆತನದಲ್ಲಿವೆ. ಎಲ್ಲ ಶಾಲೆಗಳ ಮೇಲೆ ಅವರು ನಿಗಾ ಇಡಬಹುದು, ಎಲ್ಲ ಶಾಲೆಗಳ ಮೇಲೆ ಕ್ರಮ ವಹಿಸಬಹುದು. ಆದರೆ ಎಲ್ಲೋ ಒಂದು ಕಡೆ ಅಸಹಾಯಕತೆ, ಅದರಲ್ಲೂ ವಿಶೇಷವಾಗಿ ಈ ಬಿಇಒಗಳಲ್ಲಿ. ಯಾಕೆಂದರೆ ನೇರವಾಗಿ ಅದು MLA ಅಥವಾ MP ಗೆ ಸಂಬಂಧಪಟ್ಟಂಥ ಶಾಲೆ ಇರೋದ್ರಿಂದ ಅವ್ರನ್ನ ಎದುರಾಕೊಂಡು ನಾನು ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋ ಭಾವನೆ ಇದಿದೆ. ಸೊ ಖಂಡಿತ ಒಂದು ರಾಜಕೀಯ ಇಚ್ಛಾಶಕ್ತಿ ಮೇಲಿಂದ ಪ್ರದರ್ಶನ ಆದರೆ, ವಿಶೇಷವಾಗಿ ಮುಖ್ಯಮಂತ್ರಿಯವರು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಖಂಡಿತ ನಾವು ಈ ಶಾಲೆಗಳನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯತೆ ಇದೆ. ಖಾಸಗಿ ಶಾಲೆಗಳ ಅಕ್ರಮ ಎಲ್ಲೆ ಮೀರಿರೋದ್ರಿಂದ ಸರ್ಕಾರ ಸಮಾನ ಶಿಕ್ಷಣದ ಬಗ್ಗೆ ಚಿಂತನೆ ಮಾಡಲೇಬೇಕಾಗಿದೆ. ಸಾಮಾಜಿಕ ನ್ಯಾಯದ ಬಗ್ಗೆ ಚಿಂತನೆ ನಡೆಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತುರ್ತಾಗಿ ಈ ವಿಚಾರದ ಬಗ್ಗೆ ಯೋಚಿಸಬೇಕು. ಶಿಕ್ಷಣ ಸಚಿವರೇ, ನೋಡಿದ್ರ ಈ ಖಾಸಗಿ ಶಾಲೆಗಳು ಯಾವ ರೀತಿ ಪೋಷಕರನ್ನ ಶೋಷಿಸ್ತಿವೆ ಅಂತ? ನಿಮ್ಗೆ ಜನ ಓಟು ಕೊಟ್ಟು ಗೆಲ್ಲಿಸಿ ಸಚಿವರನ್ನಾಗಿಸಿದ್ದು ಸುಮ್ಮನೆ ಕೂರಕ್ಕಲ್ಲ. ಇಂಥ ಖಾಸಗಿ ಶಾಲೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಈ ಸಮಾಜದ ಸ್ವಾಸ್ಥ್ಯ ಕಾಪಾಡಲು. ಮುಂದೊಂದು ದಿನ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳು ಸಂಪೂರ್ಣವಾಗಿ ಶಿಕ್ಷಣದಿಂದ ವಂಚಿತರಾಗಬೇಕಾಗುತ್ತೆ. ಅದಕ್ಕಾಗಿ ಸಮಾನ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿಗೊಳಿಸುವತ್ತ ಚಿತ್ತ ಹರಿಸಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಕವರ್ ಸ್ಟೋರಿ ಕಿರೀಟಕ್ಕೊಂದು ಹೆಮ್ಮೆಯ ಗರಿ. ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ನಡೆಸಿದ ಲಾಟರಿ ಕಳ್ಳರು ರಹಸ್ಯ ಕಾರ್ಯಾಚರಣೆ ರಾಜ್ಯಾದ್ಯಂತ ಸಂಚಲನ ಮೂಡಿಸಿತು. ಇದು ಭಾರಿ ಇಂಪ್ಯಾಕ್ಟ್ ಮಾಡಿ ಅನೇಕ ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡವೂ ಪಡೆಯಿತು. ಈ ಹಗರಣದ ಗಂಭೀರತೆ ಅರಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕರಣವನ್ನ ಈಗ ಸಿಬಿಐ ತನಿಖೆಗೆ ಒಪ್ಪಿಸಿದ್ದಾರೆ. ಕವರ್ ಸ್ಟೋರಿ ಕನ್ನಡ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿತು. ಇದಕ್ಕೆ ಜನರಿಂದ ಸಿಕ್ಕ ಪ್ರತಿಕ್ರಿಯೆ ಅತ್ಯದ್ಭುತ. ನಿಮ್ಮ ಬೆಂಬಲಕ್ಕೆ ನಾವು ಸದಾ ಋಣಿಯಾಗಿರುತ್ತೇವೆ. ನಿಮ್ಮ ಸಹಕಾರ, ಪ್ರೋತ್ಸಾಹ ಇದೇ ರೀತಿ ಮುಂದುವರಿಯಲಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದ್ರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ kavarstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.